ನನ್ನ ಕೊನೆಯ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿಯನ್ನ ಹಾಕಿರ್ಲಿಲ್ಲ. ಆದ್ರೆ ಇವತ್ತು ನಿನ್ನೆ ಗೃಹಲಕ್ಷ್ಮಿಯನ್ನ ಹಾಕಿದೀನಿ. 7ನೇ ತಾರೀಕು 2000 ಬರುತ್ತೆ, 9ನೇ ತಾರೀಕು 2000 ಬರುತ್ತೆ. ಮೊನ್ನೆ ನೋಡ್ರಿ, ಗೃಹಲಕ್ಷ್ಮಿ ಅಂದ್ರೆ ಹೆಂಗೆ ನಮ್ಮ ಹೆಣ್ಮಕ್ಳು ಕಡಾಡಿಯನ್ನ ಗೃಹಲಕ್ಷ್ಮಿಗೆ ಒಂದು ಕಳಕಳಿಯ ಕಾಳಜಿಯ ಸಂಬಂಧ ಇದೆ. ಮಹಿಳೆಯರು ಲಕ್ಷ್ಮಿ ಹೆಬ್ಬಾಳ್ಕರ್ ಏನಾದ್ರೂ ಮಾತಾಡ್ತಾಳೆ, ಒಳ್ಳೇದೇ ಮಾತಾಡ್ತಾಳೆ, ಆದ್ರೆ ಕೊನೆಗೆ ನಮ್ ಗೃಹಲಕ್ಷ್ಮಿ ಯಾವಾಗ ಅಂತ ಎಲ್ಲರೂ ಕಾಯ್ತಾರೆ. ಮೊನ್ನೆ ಬಂಧುಗಳೇ, ಹಿರಿಯ ನಾಗರಿಕರ ದಿನಾಚರಣೆ ಒಂದು ಸಂದರ್ಭ. ಇದು ದೊಡ್ಡ ಸ್ಥಾನ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಈ ಹೆಣ್ಮಗಳು ಬಹಳ ಕಿಲಾಡಿ ಹೆಣ್ಮಗಳು, ಇವಳು ಬಹಳ ಪಟ್ಟು ಹಿಡಿದು ನನ್ನನ್ನ ಜಿದ್ದು ಪಟ್ಟು ಹಿಡಿದು ಇಡೀ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡ್ಲೇಬೇಕು ಅಂತ ನನ್ನ ಕೈಯಲ್ಲಿ ಯೋಜನೆ ಮಾಡಿಸಿದಂತ ಕಿಲಾಡಿ ಹೆಣ್ಮಗಳು ಅಂತ ಹೇಳಿದ್ರು. ಎಷ್ಟು ಸಂತೋಷ ಆಯ್ತು. ಈ ಒಂದು ಗೃಹಲಕ್ಷ್ಮಿಯ ಯೋಜನೆ ನಾನು ಮಾಡ್ಲೇಬೇಕು ಅಂತ. ಅವಾಗ ನಾನು ಇನ್ನೂ